ಶಿವಕುಮಾರ್ ಅವ್ರ ಮೇಲೇ ಈ ರೀತಿಯಾದಂಥ ಆರೋಪಗಳು ಬರ್ತಾ ಇರೋದು. ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಂಥವರೇ ಈ ಥರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ, ಯಾರ ಹೆಸರು ಕೂಡ ಅವ್ರು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇರೆ ನಾಯಕರನ್ನು ಇರ್ಬೋದು, ಅವ್ರ ಹೆಸರನ್ನು ನೀವು ಹೇಳೋ ಹಾಗಿಲ್ಲ. ಆ ರೀತಿ ನಾವಲ್ಲ, ಬಿಜೆಪಿ ನಾಯಕರು ಅವ್ರ ಮೇಲೆ ಕೇಳಿ ಬರ್ತಾ ಇರೋದು. ಬಿಜೆಪಿ ಅವ್ರಿಗೇನು ನೈತಿಕ ಹಾಕಿದೆ, ಅವ್ರಿಗೇನು ನೈತಿಕ ಹಾಕಿದೆ? ಅವ್ರ ಪಕ್ಷದವರೇ 17 ಜನ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದಾಗ ಹೋಗಿ ಮೀಡಿಯಾದಿಂದ ಇಂಜೆಕ್ಷನ್ ತೊಗೊಂಡ್ಬಂದರು. ಹಾಗಾದ್ರೆ ಅವಾಗ ಯಾರಂತೆ ಅವ್ರು ವಿಡಿಯೋ ಮಾಡಿದ್ದು? ಬಿಜೆಪಿ ಅವರೇ ತಾನೇ ಮಾಡಿದ್ದು. ಸೊ ಅವ್ರು ಇವತ್ತು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ತಾರ? ಅವ್ರಿಗೆ ಯಾವುದೇ ನೈತಿಕ ಹಾಕಿಲ್ಲ ನಮ್ಮ ಪಕ್ಷದವ್ರ ಬಗ್ಗೆ. ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗಿಲ್ಲ. ಬೇರೆ ಯಾರಾದರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಅಲ್ಲ, ಈಗ ಅವರು ದೂರಿಗೆ ಪರಮೇಶ್ವರ್ ಅವ್ರಿಗೆ ದೂರು ಕೊಟ್ಟಿದ್ದಾರೆ ಡಾಕ್ಟರ್, ಆದರೂ ಯಾಕೆ ಇಷ್ಟು ಡಿಲೇ ಆಗ್ತು ಅಂತ ಅದನ್ನು ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು. ಅವ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದರು, ನಾನು ದೂರು ಕೊಡ್ತೀನಿ ಅಂತ ಹೇಳಿದರು. ಬಹುಶಃ ಅವರು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದೀರ್ಘಕಾಲ ಯೋಚನೆ ಮಾಡಿರ್ಬೋದು, ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಸೊ ಅವರು ಅದ್ರ ಕೊನೆಗೆ ತೀರ್ಮಾನ ತಗೊಂಡಿರೋದು. ನಮ್ಮ ಮನೆಗಳಿಗೆ ಮಿನಿಸ್ಟರ್ಸ್ ಮನೆಗಳಿಗೆ CCTV ಇಲ್ಲ ಅನ್ನುವಂಥದ್ದು. ಮಿನಿಸ್ಟರ್ಸ್ ಮನೆಗೆ CCTV ಇಲ್ಲ ಡಾಕ್ಟರ್? ನನಗೆ ಗೊತ್ತಿಲ್ಲ. CM ಟೀಮ್ ಮನೆಗಂತೂ CCTV ಇದೆ. ಯಾಕಂದರೆ CM ಮನೆ ಇರೋದ್ರೆ ನಂಗೆ ಗೊತ್ತು CCTV ಇದೆ. ಸೊ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ. ಸೊ ಯಾರೇ ಬಂದರೂ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಅವರೇ ಹೇಳ್ತಾ ಇರುವಂಥದ್ದು ನಮಗೆ ಒಂದು ತಪ್ಪ. ಅಕಸ್ಮಾತ್ ಮಿನಿಸ್ಟರ್ ಮನೆಗಳಿಗೆ CCTV ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಬೇಕು. ಮಿನಿಸ್ಟರ್ ಮನೆಗಳಿಗೆ ಎಷ್ಟೊಂದು ಜನ ಬರ್ತಾರೆ, ಒಂದೊಂದು ಸರಿ ಈ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಬರ್ತಾರೆ. ಸೊ ಅದಕ್ಕೆ ಅಂಥವ್ರನ್ನೆಲ್ಲ ನಿಗಾ ಇಡೋದಕ್ಕೆ CCTV ವ್ಯವಸ್ಥೆ ಇದ್ದರೆ ಒಳ್ಳೆಯದು. ಟಾರ್ಗೆಟ್ ರಾಜಣ್ಣ ಆದ್ರ ಅಂತ ಡಾಕ್ಟರ್ ಈ ವಿಚಾರದಲ್ಲಿ, ಹೆಲಿ ಟ್ರ್ಯಾಪ್ ವಿಚಾರದಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ, ಅವರು ಕೂಡ ಟಾರ್ಗೆಟ್ ಆಗಿಲ್ಲ. ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಅದು ಯಾರು ಅಂತ ತನಿಖೆ ಮಾಡಿ ಅವ್ರು ಯಾರೇ ಇದ್ದರೂ ಅವ್ರ ಮೇಲೆ ಈಗ ತನಿಖೆ ಆಗಿಂತ ಮುಂಚೆನೇ ರಾಜಣ್ಣ ಅವ್ರು ಏನೂ ಹೇಳದೆ ಹೋದ್ರ ಮೇಲೆ ಯಾರ ಮೇಲೆ ಆರೋಪ ಮಾಡದೆ ಹೋದ್ರು ಕೂಡ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನೀವು ಯಾಕೆ ಊಹೆ ಮಾಡ್ತಿದ್ದೀರಿ? ಅಥವಾ BJP ಪಕ್ಷದವ್ರು ಯಾಕೆ ಊಹೆ ಮಾಡಬೇಕು? ಅವ್ರ ಪಕ್ಷದವರೇ ಈ ರೀತಿ ಅವ್ರ ಪಕ್ಷದ ನಾಯಕಗಳನ್ನು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅವ್ರು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ನೈತಿಕ ಹಾಕಿದೆ? ಸೊ ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗಳು ನೀವು ನನ್ನ ಕೇಳಬೇಕು. ಅಲ್ಲ, ಯಾಕಂದ್ರೆ ಚೀಟಿ ಕೊಟ್ಟದ್ದು ಕಾಂಗ್ರೆಸ್ ನಾಯಕರುಗಳೇ. ನನಗದು ಗೊತ್ತಿಲ್ಲ. ಯಾರು ಚೀಟಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಸದನದಲ್ಲಿ ನಮ್ಮ ನಾಯಕರುಗಳು ಏನು ಅಧಿಕೃತವಾಗಿ ಮಾತನಾಡಿದ್ದಾರೆ ಅಂತ ಮಾತ್ರ, ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ಬೋದು ಅಂತದ್ದು. ಈಗ ರಾಜಕಾರಣಿಗಳಿಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ. ಈಗ ನಮ್ಮ ಕ್ಷೇತ್ರದವ್ರು ನನಗೂ ರಾಜಕಾರಣಿ ಅಂತ ಹೇಳಿ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾರೆ. ಎಷ್ಟೊಂದು ಸರಿ ರಾಜ್ಯದಿಂದ ಹೊರಗವರು ಫೋನ್ ಮಾಡ್ತಾರೆ. ಒಂದೊಂದು ಸರಿ ನಾವು ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಒಂದೊಂದು ಸರಿ ಅವ್ರು ಫೋನ್ ಎತ್ತುವಂಥ ಕೆಲಸನೂ ಕೂಡ ಮಾಡ್ತೀವಿ. ಬಟ್ ಇವತ್ತು ತಂತ್ರಜ್ಞಾನ ಎಷ್ಟು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಂತಂದರೆ, ವಿಡಿಯೋ ಕಾಲ್ ಸುಮ್ಮನೆ ಆನ್ ಮಾಡಿದ್ರೆ ಸಾಕು, ಅದನ್ನು AI ಮೂಲಕನೋ ಇನ್ನೊಂದ್ರ ಮೂಲಕನೋ ತಪ್ಪು ವೀಡಿಯೋಗಳಾಗಿರೋ ರೀತಿ ತೋರಿಸುವಂಥ ಸನ್ನಿವೇಶಗಳು ಇರ್ತವೆ. ಸೊ ಹಾಗಾಗಿ ಯಾರು ಹನಿ ಟ್ರ್ಯಾಪ್ ಅಂತಹ ಕೆಲಸ ಅದು ಜಾಲ ಮಾಡಿಕೊಂಡು ಬೇರೆಯವ್ರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿ ಅದ್ರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಅವ್ರದ್ದು ಕೂಡ ತಪ್ಪಿರುತ್ತೆ. ಸೊ ಅವ್ರು ಕೂಡ ಅದು ತನಿಖೆ ಆಗಬೇಕು. ನಿಮ್ಗೆ ಏನು ಉದ್ದೇಶ ಇರ್ಬೋದು ಅಂತ ಅದನ್ನು ನೀವು ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು BJP ಅವ್ರ ಟೈಮಲ್ಲಿ, ಅವಾಗ ಮಾಡಿದರು. ಶಾಸಕರೆಲ್ಲ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ರು. ಅದಕ್ಕೇನು ಉದ್ದೇಶ ಇರುತ್ತೆ? ಪ್ರಭಾವಿ ವ್ಯಕ್ತಿಗಳಿದ್ದರೆ ಅವ್ರ ಪ್ರಭಾವ ಏನಾದ್ರು ಬಳಸ್ಕೊಂಡು ಅವ್ರಿಗೆ ಸ್ವಂತಕ್ಕೆ ಹಣ ಮಾಡ್ಕೊಳ್ಳೋವಂಥದ್ದು ಅಥವಾ ಏನಾದ್ರು ಕೆಲಸ ಮಾಡಿಸ್ಕೊಳ್ಳೋ ಅನ್ನೋದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಮಾಡಿರ್ತಾರೆ. ಸೊ ಅದಕ್ಕೆ ತನಿಖೆ ನಡೀಲಿ. ಈಗ ಸಿದ್ದರಾಮಯ್ಯನವ್ರ ಪರ ಇದ್ದಂಥವ್ರನ್ನ ಈ ರೀತಿಯಾದಂಥ ಟ್ರ್ಯಾಪ್ ಮಾಡೋ ಕೆಲಸ ಆಗ್ತಾ ಇದೆ. ರಾಜಣ್ಣ ಅವ್ರು ಏನು ಹೇಳಿಲ್ಲ. ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. BJPಲಿರೋರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸೊ BJPಲಿರೋರ ತಂದೆ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ರೀತಿ ಇಂಥ ಗುಂಪು ಅಂಥ ಗುಂಪು ಅಂತ ಹೇಳಿಲ್ಲ. ಅವ್ರು ಜನರಲ್ ಆಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ. ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಿದೆ. ಯಾಕಂದರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು, ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇವ್ರುಗಳೇ. ಎಲ್ಲಿ ಹೇಳಿದ್ದಾರೆ? ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ. BJP ಅವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJP ಅವರು ಇರಬಹುದು, ನಮ್ಮ ಪಕ್ಷದಲ್ಲಿರುವಂತಹ ಬೇರೆಯವರು ಇರ್ಬೋದು, ಎಲ್ಲರ ಮೇಲೂ ಪ್ರಯತ್ನ ಆಗಿ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಂಥ ಗುಂಪು ಮೇಲೆ ಮಾತ್ರ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳಿಲ್ಲ. ಸೊ ಹಾಗಾಗಿ ಯಾರಂತ ಪ್ರಯತ್ನ ಮಾಡಿದರೆ ಅವ್ರ ಬಗ್ಗೆ ತನಿಖೆ ಆಗಲಿ. ಹನಿ ಹುಡಿಕೊಂಡು ಹೋದ್ರು ಮಾತ್ರ ಟ್ರ್ಯಾಪ್ ಆಗಕ್ಕೆ ಸಾಧ್ಯ, ಇಲ್ಲದ್ರೆ ಟ್ರ್ಯಾಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹುಡಿಕೊಂಡು ಹೋಗಿರೋದಕ್ಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂತ ಇವಾಗ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ? ಅವ್ರೇನು ಹನಿ ಟ್ರ್ಯಾಪಿಗೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿಲ್ಲ. ಹನಿ ಟ್ರ್ಯಾಪ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಗನೂ ಕೂಡ ಅದನ್ನೇ ಹೇಳಿದ್ದಾರೆ, ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ. ಸೊ ಅವರೇನು ಹುಡ್ಕೊಂಡು ಹೋಗಿಲ್ಲ. ಅವರೇ ಯಾರೋ, ಮತ್ತು ಅವ್ರು ಏನು ಹೇಳಿದ್ದಾರೆ, ಅವ್ರ ಮನೆಗೆ ಯಾರೋ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾರೆ ಅಂತೇಳಿ. ಸೊ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾಗ ಅವ್ರು ಬಂದಾಗ ಅವ್ರನ್ನ ಮಾತಾಡಿಸಿರೋಕ್ಕಾಗತ್ತಾ? ಸೊ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೂ ಕೂಡ ಹೈಕಮಾಂಡ್ಗೂ ಖಂಡಿತ ವಿಷಯ ಮುಟ್ಟಿಸಿರ್ತಾರೆ. ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಪಕ್ಷದ ಬೇರೆ ನಾಯಕರುಗಳಾಗಲಿ ಹೋಗಿ